ಇವಾಗ ಸಮ್ಮನ್ ಸೆಡ್ ಲೋಪ ಸಂಧಿ, ಇನ್ನೊಬ್ಬರು ಸೆಡ್ ಆಗಮ ಸಂಧಿ. ಓಕೆ, ನೌ ಇವಾಗ ಫಸ್ಟ್ ಗೋ ವಿತ್ ದ ಬೇಸಿಕ್ಸ್. ನಾನು ಏನ್ ಹೇಳಿದೆ, ಎರಡು ಪದ ಸೇರಿದಾಗ ಅಲ್ಲಿ ಮೀನಿಂಗ್ ಲಾಸ್ ಆಗಬಾರ್ದು. ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್. ಇವಾಗ ಮಗುವಿಗೆ ಅಂತ ಇದೆ, ಅದನ್ನ ಯಾವ ತರ ಸ್ಪ್ಲಿಟ್ ಮಾಡ್ಬೋದಪ್ಪ ನಾನು? ಮಗುನೇ ಮಾಡ್ಬೇಕು. ಕರೆಕ್ಟ್ ಅಲ್ವಾ? ಕರೆಕ್ಟ್ ನಾಟ್ ಸರ್? ಮಗು ಪ್ಲಸ್ ಐ ಕ್ಯಾನ್ ಡೂ ಹೀಗೆ, ಮಗು ಪ್ಲಸ್ ಹೀಗೆ, ಯಾರಿಗೆ? ಹೀಗೆ. ಕರೆಕ್ಟ್ ಅಲ್ವಾ? ಮಗು ಪ್ಲಸ್ ಹೀಗೆ ಇಸ್ ಈಕ್ವಲ್ ಟು ವಾಟ್ ಆಮ್ ಐ ಗೆಟಿಂಗ್? ಮಗುವಿಗೆ. ಸೊ ಇಲ್ಲಿ ಏನಾಗ್ತದೆ, ಇಲ್ಲಿ ನೋಡಿ ಈ ಇದೆ, ಈ ಬದಲು ನಮ್ಗೆ ಏನ್ ಬರ್ತದೆ, ಇಲ್ಲಿ ವಾ ಬರ್ತದೆ. ಸೊ ಕ್ಯಾನ್ ಐ ಸ್ಪ್ಲಿಟ್ ಇಟ್ ಆಸ್ ಮಗು ಪ್ಲಸ್ ವು ಪ್ಲಸ್ ಹೀಗೆ, ದಟ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಆಸ್ ಮಗುವಿಗೆ. ಕರೆಕ್ಟ್ ಅಲ್ವಾ ಸರ್? ಇಲ್ಲಿ ಈ ಅಂತ ಇರೋ ಕಡೆ ಐ ಆಮ್ ಗೆಟಿಂಗ್ ವಾ ವೆನ್ ಐ ಆಮ್ ಕಂಬೈನಿಂಗ್. ಕರೆಕ್ಟ್ ನಾಟ್ ಸರ್? ಸಮ್ಮನ್ ಸೇಸ್ ಹೋಗ್ಬಿಟ್ಟು ಟೀಚರ್ ಕರ್ಕೊಂಬ ಅಂತ ಹೇಳ್ತಾರೆ, ಹೋಗ್ಬಿಟ್ಟು ಗುರುನ್ ಕರ್ಕೊಂಬರೋಗು ಅಂತ ಹೇಳ್ತೀವಿ. ಯಾರನ್ನ ಕರ್ಕೊಂಬ? ಗುರು ಪ್ಲಸ್ ಅನ್ನು ಕರ್ಕೊಂಬ, ಗುರುವನ್ನು ಕರ್ಕೊಂಬ. ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ? ಗುರು ವನ್ನು ಕರ್ಕೊಂಡ್ ಬಾ. ಕರೆಕ್ಟ್ ಅಲ್ವಾ? ಕರೆಕ್ಟ್ ನಾಟ್ ಸರ್? ದಟ್ ಈಸ್ ದ ಥಿಂಗ್ ಸರ್. ಸೊ ಗುರು ಪ್ಲಸ್ ಅನ್ನು ಹೋದಾಗ ಗುರು ವನ್ನು ಆಯ್ತು. ಸೊ ಅದೇ ತರನೇ ಪಿತೃ ಪ್ಲಸ್ ಅನ್ನು ತಗೊಂಡ್ರೆ ಪಿತೃ ವನ್ನು ಆಗುತ್ತೆ, ಮಗು ಪ್ಲಸ್ ಹೀಗೆ ತಗೊಂಡ್ರೆ ಮಗುವಿಗೆ ಆಗುತ್ತೆ. ಸೊ ಈ ತರ ವೆನ್ ನ್ಯೂ ವರ್ಡ್ ಇಸ್ ಕಮಿಂಗ್, ವಾಟ್ ಇಸ್ ದಟ್ ವರ್ಡ್ ದಟ್ ಇಸ್ ಕಮಿಂಗ್ ಸರ್? ನ್ಯೂ ವರ್ಡ್. ನ್ಯೂ ವರ್ಡ್ ಅಂದ್ರೆ ಏನ್ ಸರ್ ಅದರ ಅರ್ಥ? ಹೊಸ ಅಕ್ಷರಗಳು ಬರೋದು, ಬರ್ತಾ ಇದೆ. ಸೊ ಬಂದ್ರೆ ಅದೇನಂತೀವಿ ಸರ್ ನಾವು? ಆಗಮ ಅಂತ ಬರೀಬೋದಾ? ಆಗಮ ಸಂಧಿ ಅನ್ಬೋದಾ ನಾನು ಅದನ್ನ? ಸೊ ಇನ್ ಪರ್ಟಿಕ್ಯುಲರ್ ಯೂಶಲಿ ವಿ ಗೆಟ್ ಐದರ್ ಯಾ ಆರ್ ವ. ಯಾ ಬಂದ್ರೆ ಯಕಾರಾಗಮ ಸಂಧಿ ಅಂತೀವಿ, ವಾ ಬಂದ್ರೆ ವಕಾರಾಗಮ ಸಂಧಿ ಅಂತ ಕರಿತೀವಿ. ಬಟ್ ಅಲ್ಲಿ ಅದನ್ನ ಕೇಳಿಲ್ಲ, ಅಷ್ಟೇ ಸ್ಪೆಸಿಫಿಕ್ ಆಗಿ ಅವ್ರು ಕೇಳಿಲ್ಲ, ಆದ್ರಿಂದ ವಿ ಕ್ಯಾನ್ ಕೀಪ್ ಇಟ್ ಅಟ್ ವಕಾರಾಗಮ ಸಂಧಿ, ಆಗಮ ಸಂಧಿ ಇನ್ ಜನರಲ್. ಕ್ಲಿಯರ್ ಸರ್? ಯು ಕ್ಯಾನ್ ಬಿ ಆಸ್ಕಿಂಗ್ ಲೈಕ್, ಸರ್ ಯಾಕೆ ಲೋಪ ಸಂಧಿನೂ ಆಗ್ಬೋದಲ್ವಾ? ಸಮ್ಮನ್ ಸೆಡ್ ಸರಿ ಲೋಪ ಆಗ್ತಿದೆ ಅಲ್ವಾ? ಲೋಪ ಆದಾಗ ಬೇರೆ ಆ ಮೀನಿಂಗ್ ಕೆಟ್ಟೋಗುತ್ತೆ. ಮಗು ಪ್ಲಸ್ ಹೀಗೆ ಅದು ಮಗುಗೆ ಆಗೋಗುತ್ತೆ. ಇಫ್ ಈ ಇಸ್ ಗಾನ್ ಇಟ್ ವಿಲ್ ಬಿಕಮ್ ಮಗುಗೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾಪ? ಇವಾಗ ಆಸ್ ಯು ಸೆಡ್ ಲೋಪ ಅಂತ ಹೇಳಿದ್ರು ಯಾರು, ಕರೆಕ್ಟ್ ಅಲ್ವಾ? ಮಗು ಪ್ಲಸ್ ಹೀಗೆ ಮಗುಗೆ ಅಂತ ಆಗುತ್ತೆ. ಈಗ ನಾನು ನುಂಗಿದ್ರೆ ಲೋಪ ಮಾಡಿದ್ರೆ ಮಗುಗೆ. ಸೊ ಮಗು ಮೀನಿಂಗ್ ಇಲ್ಲ, ಮಗುವಿಗೆನೆ ಬರ್ಬೇಕು. ನಾನು ಕ್ಯಾಶುಯಲ್ ಆಗಿ ಮಾತಾಡ್ಬೇಕಾದ್ರೆ ಮಗು ಕೊಡು, ಮಗು ಮಾಡು ಅಂತ ಹೇಳ್ಬೋದು. ಬಟ್ ಇನ್ ಪರ್ಟಿಕ್ಯುಲರ್ ಐ ಆಮ್ ರೈಟಿಂಗ್ ಮಗುವಿಗೆ ಕೊಡು, ಮಗುವಿಗೆ ಊಟ ಮಾಡಿಸು, ಮಗು ಊಟ ಮಾಡಿಸು, ಐ ಕ್ಯಾನ್ ಸೇ ಯಾರು ಭಾಷೆ. ಬಟ್ ಮಗುವಿಗೆ ಊಟ ಮಾಡಿಸಿದರು, ಆ ವಾ ಬರ್ಲೇಬೇಕಲ್ಲಿ. ಕರೆಕ್ಟ್ ಅಲ್ವಾ? ಸೊ ಲೋಪ ಮಾಡಿದಾಗ ಏನಾಗುತ್ತೆ, ಮಗುಗೆ ಆಗೋಗುತ್ತೆ. ಸೊ ದಟ್ ಆ ಪದಕ್ಕೆ ಅರ್ಥ ಇಲ್ಲದೆ ಆಗುತ್ತೆ. ದಟ್ ಈಸ್ ವೈ ಅಲ್ಲಿ ಲೋಪ ಆದಾಗ ಮೀನಿಂಗ್ ಕೆಡ್ತಾ ಇರೋದ್ರಿಂದ ನಾನು ಅಲ್ಲಿ ವಾನ ಫ್ರೆಶ್ ಆಗಿ ಆಡ್ ಮಾಡ್ತಾ ಇದ್ದೀನಿ. ದಟ್ ಈಸ್ ವೈ ಇಟ್ ಈಸ್ ಬಿಕಮ್ ಮಗುವಿಗೆ. ಇಸ್ ಇಟ್ ಕ್ಲಿಯರ್ ಸರ್?